ಬಂಗಾರದ ಬೆಟ್ಟದ ಅರಸ. ಒಮ್ಮೆ ಒಬ್ಬ ಧನಿಕ ವ್ಯಾಪಾರಿ ಇದ್ದ. ಆತ ನಿರ್ಧರಿಸಿದ ತನ್ನೆಲ್ಲ ಸಂಪತ್ತನ್ನು 2 ಹಡಗುಗಳಲ್ಲಿ ತುಂಬಿ ಅನ್ಯ ದೇಶಕ್ಕೆ ಹೋಗಿ ಹೆಚ್ಚು ಸಂಪತ್ತನ್ನು ಸಂಪಾದಿಸುವುದಕ್ಕೆ. ಆದರೆ ಎಲ್ಲ ಮುಳುಗಿತು. ಆತ ಕಡುಬಡವನಾದ. ಆತನಲ್ಲಿ ಉಳಿದಿದ್ದೇನೆಂದರೆ ಆತನ ಸಣ್ಣ ಮಗ ಮತ್ತಾತನ ಕೇವಲ ಭೂಮಿ ಉಳಿಯಿತು. ಒಂದು ಸಂಜೆ ತನ್ನ ಹೊಲಕ್ಕೆ ಹೋದನು ವಿಶ್ರಾಂತಿ ಸಲುವಾಗಿ. ಅಲ್ಲಿ ಕಪ್ಪು ಗಿಡ್ಡಾದ ಮನುಷ್ಯನನ್ನು ಭೇಟಿಯಾದನು. ಮಿತ್ರ, ಯಾಕೆ ಇಷ್ಟೊಂದು ದುಃಖಿಸುತ್ತಿದ್ದೀಯಾ? ಇಷ್ಟೊಂದು ಮನಸ್ಸಿಗೆ ಯಾಕೆ ಹಚ್ಚಿಕೊಂಡಿದ್ದೀಯಾ ನೀನು? ನನ್ನೆಲ್ಲ ಸಂಪತ್ತನ್ನು ಕಳೆದುಕೊಂಡೆ. ನನ್ನ ಮಗನಿಗಾಗಿ ಚಿಂತಿಸುತ್ತಿರುವೆ. ನಿನಗೇನು ಬೇಕು ಕೇಳು, ನಿನಗದು ಸಿಗುತ್ತದೆ. ಬದಲಿಗೆ ನೀನು ಮನೆ ತಲುಪಿದಾಗ ಮೊದಲು ಯಾವುದು ನಿನ್ನ ತಡೆಯುತ್ತದೆ ಅದನ್ನು ನನಗೆ ಕೊಡು. 12 ವರ್ಷಗಳ ನಂತರ ಈ ದಿನಾಂಕಿನಂದು ಒಪ್ಪಿಗೆ ಇದೆ. ವ್ಯಾಪಾರಿ ಸಂತೋಷದಿಂದ ಮನೆಗೆ ಮರಳಿದನು. ಆತನ ಮಗ ಹಿಂದಿನಿಂದ ಬಂದನು. ಆತನ ಕಾಲನ್ನು ಹಿಡಿದನು. ಆತ ಅಂದುಕೊಳ್ಳುತ್ತಾನೆ ಮಗ ಅರಿಯದೇ ಮಾಡಿದ್ದಾನೆಂದು. ಅಂಜಿಕೆ ಆವರಿಸುತ್ತದೆ ಆತನನ್ನು. ಆತ ಉಪ್ಪರಿಗೆ ಕೋಣಿಗೆ ಹೋಗುತ್ತಾನೆ. ತನ್ನ ಪೆಟ್ಟಿಗೆ ತೆರೆದು ನೋಡುತ್ತಾನೆ. ಮತ್ತದು ಬರಿದಾಗಿದೆ. ಉಳಿದುಕೊಂಡು ಅಂದುಕೊಳ್ಳುತ್ತಾನೆ ಇನ್ನೂ ರೊಕ್ಕ ಬಂದಿರಲಿಲ್ಲ. ಆತ ಅದನ್ನು ತಿರಸ್ಕರಿಸುತ್ತಾನೆ ಅದು ಬಂದಾಗ. ಆದರೆ ಕೆಲವು ದಿನಗಳ ನಂತರ ಮತ್ತೆ ತನ್ನ ಉಪ್ಪರಿಗೆ ಕೋಣಿಗೆ ಹೋಗಿ ನೋಡುತ್ತಾನೆ. ಟ್ರಂಕ್ ಎಲ್ಲ ಬಂಗಾರದಿಂದ ತುಂಬಿ ಹೋಗಿದೆ. ಆತನೀಗ ಮುಂಚಿಗಿಂತ ಹೆಚ್ಚು ಸಾಹುಕಾರ ಆಗಿರುತ್ತಾನೆ. 12 ವರ್ಷಗಳ ನಂತರ ವ್ಯಾಪಾರಿ ತನ್ನ ಮಗನನ್ನು ಗಿಡ್ಡನಿಗೆ ಕೊಡುವ ದಿನ ಬರುತ್ತದೆ. ಮಗ, ನಿನಗೆ ನಾನು ಮಾಡಿದ ಏನೋ ಒಂದು ಕೆಟ್ಟದ್ದನ್ನು ಹೇಳಬೇಕಾಗಿದೆ. ಅಪ್ಪ, ಚಿಂತಿಸ್ಬೇಡ, ಕೆಟ್ಟದ್ದೇನು ಆಗೋದಿಲ್ಲ ನಮಗೆ. ಮಗ ಒಂದು ದಿನ ಮೊದಲೇ ರಾತ್ರಿ ದೇವತೆಯನ್ನು ಬೇಟೆಯಾಗಿದ್ದ. ಆಕೆ ಮೊದಲೇ ಆತನಿಗೆ ಹೇಳಿದ್ದಳು, ನೀವು ಸಾಕಷ್ಟು ಸಂಪತ್ತನ್ನು ಪಡೆಯುತ್ತೀರಿ ಎಂದು. ಅದನ್ನು ಪಡೆಯಲು ಆತ ಏನು ಮಾಡಬೇಕೆಂದು ಕೇಳಿದ್ದ. ಇದನ್ನು ಅರಿತಿದ್ದ ಆತ ತಂದೆಯನ್ನು ಅದೇ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎಲ್ಲಿ ಆತನನ್ನು ಗಿಡ್ಡನಿಗೆ ಕೊಡಬೇಕಿತ್ತು. ತನ್ನ ತಂದೆಯನ್ನು ಕೂಡಿಸುತ್ತಾನೆ. ಆತನ ಸುತ್ತಲೂ ಒಂದು ವರ್ತುಲ ಮಾಡುತ್ತಾನೆ. ಗಿಡ್ಡ ಬಂದು ತನ್ನ ಬೇಡಿಕೆ ಕೇಳುತ್ತಾನೆ. ಮೋಡಿಯ ಒತ್ತಡ ಗಿಡ್ಡನನ್ನು ವರ್ತುಳದ ಒಳಗೆ ಹೋಗದಂತೆ ತಡೆಯುತ್ತದೆ. ಒಳ್ಳೆಯದು ಮುದುಕ ವ್ಯಾಪಾರಿ, ನನ್ನದನ್ನು ನಿನ್ನ ಬಳಿ ಇಟ್ಟುಕೊಂಡಿದ್ದೀಯಾ? ಈಗ ನನಗದನ್ನು ಕೊಟ್ಟು ಬಿಡು. ನನ್ನ ಕ್ಷಮಿಸು ಗೆಳೆಯ. ಆತ ನನ್ನ ಮಗ ಮತ್ತಾತನನ್ನು ನಾನು ನಿನಗೆ ಕೊಡುವುದಿಲ್ಲ. ಸುಳ್ಳ? ನೀನು ನನಗೆ ಮಾತು ಕೊಟ್ಟಿದ್ದೆ. ಗೆಳೆಯ, ನನಗೆ ಅವಕಾಶ ಕೊಟ್ಟರೆ ನಾನೊಂದು ಉಪಾಯವನ್ನು ಸೂಚಿಸುತ್ತೇನೆ. ಗಿಡ್ಡ ಮತ್ತು ತಂದೆ ಮಗ ಒಂದು ಒಪ್ಪಂದಕ್ಕೆ ಬಂದರು. ಅವರು ನಿರ್ಣಯಿಸಿದರು, ಐಸೆಲ್ನನ್ನು ಒಂದು ಡೋಣಿಯಲ್ಲಿ ಕೂಡಿಸಬೇಕು. ಅದನ್ನು ಸಮುದ್ರದ ಒಳಗೆ ತಳ್ಳಬೇಕು. ಆತನ ತಂದೆ ಅಂದರೆ ತರಂಗಗಳು ತೇಲುವ ಡೋಣಿ ಮತ್ತು ಐಸೆಲ್ನ ಅದೃಷ್ಟವನ್ನು ನಿರ್ಣಯಿಸುತ್ತದೆ. ಕೆಲವು ಸಮಯ ಕಳೆದ ನಂತರ ದೋಣಿಯು ನೀರಿನ ರಭಸಕ್ಕೆ ಬುಡಮೇಲಾಯಿತು. ವ್ಯಾಪಾರಿಗೆ ಮಗನನ್ನು ಕಳೆದುಕೊಂಡಿದ್ದಕ್ಕೆ ತುಂಬಾ ದುಃಖವಾಯಿತು. ಗಿಡ್ಡನಿಗೆ ತಾನು ಸೇಡು ತೀರಿಸಿಕೊಂಡಿದ್ದಕ್ಕೆ ತುಂಬಾ ಸಮಾಧಾನವಾಯಿತು. ಇಬ್ಬರು ತಿರುಗಿ ಮತ್ತೆ ಹೊರಟು ಹೋದರು. ಆದರೆ ತರುಣ ಐಸೆಲ್ ಬದುಕಿ ಉಳಿದ. ಆತ ತೇಲುವ ಡೋಣಿಯ ಮೇಲಿದ್ದ. ಅದು ಕೆಲ ದಿನಗಳ ನಂತರ ಗೊತ್ತಿರದ ತಟಕ್ಕೆ ಬಂದು ತಲುಪಿತು. ಅಲ್ಲೊಂದು ದೊಡ್ಡ ಅರಮನೆ ಹಾಗೂ ಬಂಗಾರದ ಬೆಟ್ಟವಿತ್ತು. ತರುಣ ಐಸೆಲ್ ಅರಮನೆಯ ಪ್ರವೇಶ ಮಾಡುತ್ತಾನೆ. ಅದು ಬರಿದಾಗಿತ್ತು. ಆತನ ಆನಂದ ಮಾಯವಾಯಿತು. ಆತ ಪ್ರತಿಯೊಂದು ಕೋಣೆಯಲ್ಲೂ ನೋಡುತ್ತಾನೆ, ಯಾರಾದರೂ ಇರಬಹುದೆಂದು. ಕೊನೆಗೆ ಒಂದು ಬಿಳಿ ಸುತ್ತಿಕೊಂಡ ಹಾವನ್ನು ನೋಡುತ್ತಾನೆ. ಅದು ಭಯಾನಕವಾಗಿತ್ತು. ಶರಣು ಪ್ರವಾಸಿಗರೇ, ನಾನು ಅರಸು ಕುವರಿ ನುವಾಡ. ನಾನಿದರಲ್ಲಿ ಸಿಕ್ಕಿ ಹಾಕಿಕೊಂಡಿರುವೆ. ಅದು ಕಳಿಸಬೇಕಾದರೆ ನೀನು 12 ಜನ ಗಂಡಸರಿಂದ ಹಿಂಸೆಗೆ ಒಳಗಾಗಬೇಕು. ಅವರು ഇരുಳಲ್ಲಿ ಇಲ್ಲಿಗೆ ಬರುತ್ತಾರೆ. ನೀನದನ್ನು 3 ರಾತ್ರಿ ಸಹಿಸಿದರೆ ಮತ್ತೆ ಶಾಪ ವಿಮೋಚನೆ ಆಗುತ್ತದೆ. ಮತ್ತೆ ನೀನಾಗ ನನ್ನ ಮದುವೆ ಮಾಡಿಕೊಳ್ಳಬಹುದು. ಮತ್ತೆ ಪ್ರಜೆಗಳನ್ನು ಕರೆತರಬಹುದು. ನಾವಾಗ ಅರಸ ಅರಸಿಯರಂತೆ ಬಂಗಾರದ ಬೆಟ್ಟದ ರಾಜ್ಯವನ್ನು ಆಳಬಹುದು. ಐಸೆಲ್ ಒಪ್ಪುತ್ತಾನೆ. ಗಂಡಸರು ಬಂದು ಆತನನ್ನು ಒಡೆಯುತ್ತಾರೆ. ವಿಮೋಚನೆ ಆಗುತ್ತಿದೆಂದು. ಅರಸು ಕುವರಿ ಮನುಷ್ಯಳಾಗುತ್ತಾಳೆ. ಐಸೆಲ್ ಮೊದಲಿನಂತಾಗುತ್ತಾನೆ. ಪ್ರಜೆಗಳು ತಿರುಗು ಬರುತ್ತಾರೆ. ಮದುವೆ ಮಾಡಿಕೊಳ್ಳುತ್ತಾರೆ. ಅವರು ಅಂದವಾದ ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ. 7 ವರ್ಷಗಳ ನಂತರ ತನ್ನ ತಂದೆಯನ್ನು ನೋಡಬೇಕೆಂದು ರಾಣಿಗೆ ಹೇಳುತ್ತಾನೆ. ಆಕೆ ಆತ ಹೋದರೆ ದೊಡ್ಡ ಸಂಕಟ ಬರುತ್ತದೆ ಎಂದು ತಿಳಿಯುತ್ತಾಳೆ. ಆದರೆ ಐಸೆಲ್ ತುಂಬಾ ಬೇಡಿಕೊಳ್ಳುತ್ತಾನೆ ಪರಿಪರಿಯಿಂದ. ಆಕೆ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತಾಳೆ.
ಆದರೆ ಆತನಿಗೆ ಬೇಡಿದ್ದನ್ನು ನೀಡುವ ಉಂಗುರ ಕೊಡುತ್ತಾಳೆ ಮತ್ತೆ ಷರತ್ತುಗಳನ್ನು ಹೇಳುತ್ತಾಳೆ ಕೂಡ. ನೀವೆಂದು ನನ್ನ ಮತ್ತು ಮಗನನ್ನು ನಿಮ್ಮ ತಂದೆಯ ಮನೆಗೆ ಬರುವಂತೆ ಬೇಡಿಕೋಬೇಡಿ. ಐಸೆಲ್ ಒಪ್ಪುತ್ತಾನೆ. ತನ್ನ ಕಣ್ಣುಗಳನ್ನು ಮುಚ್ಚಿ ತಂದೆಯ ಪಟ್ಟಣ ತಲುಪುವಂತೆ ಬಯಸುತ್ತಾನೆ. ಆತ ಕಣ್ಣು ತೆರೆದಾಗ ತನ್ನ ತಂದೆಯ ಪಟ್ಟಣದಲ್ಲಿ ಇರುತ್ತಾನೆ. ಐಸೆಲ್ ಪಟ್ಟಣದ ಒಳಗೆ ಹೋಗಲು ಬಿಡುತ್ತಾ ಇಲ್ಲ. ಕಾರಣ ಆತನ ಉಡುಗೆ. ಆತ ಕುರಿ ಕಾಯುವನೊಂದಿಗೆ ವ್ಯವಹಾರ ಮಾಡುತ್ತಾನೆ. ನಂತರ ತನ್ನ ತಂದೆಯ ಮನೆಗೆ ಹೋಗುತ್ತಾನೆ. ತಂದೆಯನ್ನು ನೋಡಿ ಹೇಳುತ್ತಾನೆ, ಅಪ್ಪ, ನಾನಪ್ಪ ಹೈಸಲ್. ನನ್ನ ಮಗ ಅನೇಕ ವರ್ಷಗಳ ಹಿಂದೆ ಸತ್ತು ಹೋಗಿದ್ದಾನೆ. ನಾನೇ ಕಣ್ಣಾರೆ ಕಂಡಿದ್ದೇನೆ. ಅಪ್ಪ, ನನ್ನ ಗುರುತನ್ನು ನೋಡು. ನಾನು ನಿಮ್ಮ ಮಗ. ನಾನೀಗ ದೂರದ ದೇಶದ ಅರಸನಾಗಿದ್ದೇನೆ. ನನಗೆ ಅರಸಿ ಮತ್ತು ಮಗನಿದ್ದಾನೆ. ನೀನು ನನ್ನ ಮಗ, ಆದರೆ ನೀನು ಅರಸನಲ್ಲ. ನೀನೊಬ್ಬ ಕುರುಬ. ಮತ್ತೆ ನಿನ್ನ ಕುಟುಂಬ ಎಲ್ಲಿದೆ ಈಗ? ರಾಣಿ ಬರುತ್ತಾಳೆ. ಆಕೆ ತುಂಬಾ ಸಂಕಟದಲ್ಲಿದ್ದಾಳೆ. ಆಕೆ ಉಗ್ರಳಾಗಿದ್ದಾಳೆ, ಆದರೆ ಶಾಂತಳಾಗಿದ್ದಾಳೆ. ಆಕೆ ಕಾಯುತ್ತಾಳೆ. ಐಸೆಲ್ ಅದೇ ತಟಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಆತ ಪ್ರಯಾಣ ಪ್ರಾರಂಭಿಸಿದಲ್ಲಿಗೆ ಆತ ತನ್ನ ರಾಣಿಯ ತೊಡೆಯ ಮೇಲೆ ಮಲಗಿರುತ್ತಾನೆ. ಅರಸಿ ತನ್ನ ಉಂಗುರವನ್ನು ಮರಳಿ ತೆಗೆದುಕೊಳ್ಳುತ್ತಾಳೆ. ಮತ್ತೆ ತನ್ನ ಅರಮನೆಯನ್ನು ಮಗನೊಂದಿಗೆ ತಲುಪುತ್ತಾಳೆ. ಐಸೆಲ್ ಎಚ್ಚರವಾಗುತ್ತಾನೆ ಮತ್ತೆ ಅರಿತುಕೊಳ್ಳುತ್ತಾನೆ ಏನಾಯಿತು ಎಂದು. ಆತನಿಗೆ ಅನಿಸುತ್ತದೆ ತಿರುಗಿ ಹೋಗಲಾರೆನೆಂದು ತನ್ನ ತಂದೆ ನೋಡುವುದಕ್ಕೆ. ಆತ ತನ್ನ ನಂಬುವುದಿಲ್ಲ ಎಂದು. ಹೀಗಾಗಿ ಆತ ನಿರ್ಧರಿಸುತ್ತಾನೆ ತನ್ನ ಕುಟುಂಬವನ್ನು ಹುಡುಕುವುದು ಒಳ್ಳೆಯದೆಂದು. ದೂರದಲ್ಲಿ 3 ದೈತ್ಯರು ಜಗಳ ಮಾಡುತ್ತಿದ್ದಾರೆ. ತಮ್ಮ ಆಸ್ತಿಯಾದ 3 ವಸ್ತುಗಳಿಗೆ ಒಂದು ಗಡಿಯಾರ, ಅದು ಹಾಕಿಕೊಂಡವರನ್ನು ಕಾಣದಂತೆ ಮಾಡುತ್ತದೆ. 1 ಜೊತೆ ಬೂಟುಗಳು, ಅವು ತೊಟ್ಟುಕೊಂಡವರ ಬಯಕೆಯನ್ನು ಈಡೇರಿಸುತ್ತವೆ. ಮತ್ತೆ ಕತ್ತಿ, ಅದು ಹೊಂದಿದವರ ಬಿಟ್ಟು ಏಳಿದವರೆಲ್ಲರ ಕುತ್ತಿಗೆ ಕತ್ತರಿಸುತ್ತದೆ. ಐಸೆಲ್ ಅಲ್ಲಿಗೆ ಬರುತ್ತಾನೆ. ಹಲವು ದಿನಗಳ ಅನ್ವೇಷಣೆ ಮತ್ತು ವಸ್ತುಗಳನ್ನು ನೋಡಿದ ಮೇಲೆ ಆತ ಅವರ ವಾದವನ್ನು ಇತ್ಯರ್ಥ ಮಾಡಲು ಒಪ್ಪುತ್ತಾನೆ. ನಾನು ಆ ವಸ್ತುಗಳನ್ನು ಹಾಕಿಕೊಳ್ಳಬೇಕು, ಅವುಗಳಿಗೆ ನ್ಯಾಯ ಹೇಳುವುದಕ್ಕೆ ಅಂತ ಹೇಳಿ ಒಂದೊಂದಾಗಿ ಹಾಕಿಕೊಳ್ಳುತ್ತಾನೆ. ಮತ್ತೆ ಮಾಯವಾಗುತ್ತಾನೆ. ಆತ ಬಂಗಾರದ ಬೆಟ್ಟದ ತಟಕ್ಕೆ ಬಂದು ತಲುಪುತ್ತಾನೆ. ಕೇವಲ ದೊಡ್ಡ ಪ್ರಮಾಣದ ಆಚರಣೆ ಆಚರಿಸುವುದನ್ನು ನೋಡಲು ತನ್ನ ಗಡಿಯಾರವನ್ನು ಬಳಸಿ ಗುಂಪಿನೊಳಗೆ ನುಗ್ಗುತ್ತಾನೆ. ರಾಣಿ ಅನ್ಯ ಮನುಷ್ಯನ ಜೊತೆ ಮದುವೆ ಆಗುವುದನ್ನು ನೋಡುತ್ತಾನೆ. ಆತನ ಸಿಟ್ಟು ನೆತ್ತಿಗೇರುತ್ತದೆ. ಐಸೆಲ್ ಗಡಿಯಾರವನ್ನು ಧರಿಸಿದ್ದಾನೆ. ದೊಡ್ಡ ಊಟದ ಪಡಸಾಲೆಯನ್ನು ತಲುಪುತ್ತಾನೆ. ಉತ್ಸವಗಳು ಜರುಗುತ್ತವೆ. ಆತ ಪಾಠ ಕಲಿಸಲು ನಿರ್ಧರಿಸುತ್ತಾನೆ. ಆಕೆಯ ಊಟದ ತಟ್ಟೆಯನ್ನು ತೆಗೆದುಕೊಳ್ಳುತ್ತಾನೆ ಮತ್ತೆ ಪೇಯಗಳನ್ನು. ಆಕೆ ಸೇವಿಸುತ್ತಿರುವಾಗ ಅರಸಿಗೆ ವ್ಯಥೆಯಾಗುತ್ತದೆ. ಮತ್ತಷ್ಟು ಚಿಂತಿಸತೊಡಗುತ್ತಾಳೆ. ಮೇಲೆದ್ದು ಪಡಸಾಲೆಯಿಂದ ಹೊರಗೆ ಬಂದು ತನ್ನ ಕೋಣೆಗೆ ಹೋಗುತ್ತಾಳೆ. ಅಲ್ಲಿ ಆಕೆ ಅಳತೊಡಗುತ್ತಾಳೆ ಏನಾಯಿತೆಂದು. ಐಸೆಲ್ ಬಂದು ತನ್ನ ಗಡಿಯಾರವನ್ನು ತೆಗೆಯುತ್ತಾನೆ. ಅರಸಿಗೆ ಸೋಜಿಗವಾಗುತ್ತದೆ. ಆದರೂ ಆತನನ್ನು ನೋಡುತ್ತಾಳೆ. ಆದರೆ ಐಸೆಲ್ ಸಿಟ್ಟಿನಿಂದ ಬೈಯುತ್ತಾನೆ, ರಂಪಾಟ ಮಾಡುತ್ತಾನೆ. ಆಕೆಗೆ ವಸ್ತುಗಳನ್ನು ಒಗೆಯುತ್ತಾನೆ. ಆಕೆ ಅಳುವಂತೆ ಮಾಡುತ್ತಾನೆ. ನನ್ನ ರಾಜ್ಯದ ಪ್ರಜೆಗಳೇ, ಬಂಗಾರದ ಬೆಟ್ಟದವರೇ, ನಾನು ಮರಳಿ ಬಂದಿದ್ದೇನೆ. ಈ ಮದುವೆ ನಡೆಯುವುದಿಲ್ಲ. ಆದರೆ ಗೌರವಾನ್ವಿತ ಜನರಿಂದ ಅವಮಾನಿತನಾಗುತ್ತಿದ್ದಾನೆ. ಅವರ ನಗೆಗೆ ಈಡಾಗುತ್ತಿದ್ದಾನೆ. ಸಿಟ್ಟಿನಿಂದ ಕತ್ತಿಯನ್ನು ಬೀಸುತ್ತಾನೆ, ಚೀರುತ್ತಾನೆ. ಎಲ್ಲರ ರುಂಡವನ್ನು ಕತ್ತರಿಸು, ನನ್ನದನ್ನು ಬಿಟ್ಟು. ಕತ್ತಿಗೆ ಅಪ್ಪಣೆ ಮಾಡಿದ್ದು ಸಾಕಾರವಾಯಿತು. ಪ್ರಜೆಗಳೆಲ್ಲರೂ ಆತನ ಪ್ರೀತಿಯ ಅರಸಿ, ಆತನ ಸುಪುತ್ರ ಎಲ್ಲರ ರುಂಡಗಳನ್ನು ಚೆಂಡಾಡಲಾಯಿತು. ತಾನು ಏನು ಮಾಡಿದೆ ಎಂದು ಅರಿವಾಗುತ್ತದೆ. ಯಾವುದೇ ಸ್ತರದ ಆಸೆ, ಸಿಟ್ಟು ಒಂದು ಕುಟುಂಬದ ತ್ಯಾಗಕ್ಕೆ ಸಮವಿಲ್ಲ. ಆತ ಅಳುತ್ತಾನೆ. ತನ್ನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ, ಬಂಗಾರದ ಬೆಟ್ಟದ ಒಂಟಿ ಅರಸನಂತೆ. ಇಲ್ಲಿಗೆ ಮುಗಿಯಿತು.